ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಇವತ್ತು ನಾವು ಮನೆಯಲ್ಲೇ ರುಚಿಕರವಾದ ಆರೋಗ್ಯಕರವಾದ ಕುಲ್ಫಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಿದ್ದೇವೆ. ಬನ್ನಿ ಶುರು ಮಾಡುವ. ಮೊದಲಿಗೆ ನಾವೊಂದು ಪಾತ್ರೆಗೆ ಅರ್ಧ ಲೀಟರ್ ಹಾಲು ಹಾಕಿ ಅದನ್ನು ಕುದಿಲಿಕ್ಕೆ ಇಡಬೇಕು. ನಾವು ಒಂದು ಬೌಲಿಗೆ 2 ಸ್ಪೂನ್ನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಗಂಟು ಉಳಿಬಾರ್ದು. ನೋಡಿ ಫ್ರೆಂಡ್ಸ್, ಇಷ್ಟು ತೆಳುವಾಗಿ ನಾವು ಅದನ್ನ ಮಿಕ್ಸ್ ಮಾಡಿದರೆ ಸಾಕು. ಇನ್ನು ಹಾಲನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬಿಸಿ ಮಾಡಬೇಕು. ಹಾಲು ತುಂಬ ಕುದಿಬೇಕು. ಹಾಲು ಕುದ್ದು ಸ್ವಲ್ಪ ದಪ್ಪ ಆದ ನಂತರ 1 ಕಪ್ಪಷ್ಟು ನಾವು ಸಕ್ಕರೆ ಅದಕ್ಕೆ ಹಾಕಬೇಕು. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂತಿದ್ರೆ ನೀವು ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ನಾರ್ಮಲ್ ನೀವು ಸ್ವೀಟ್ ಇಷ್ಟಪಡೋರಾದರೆ 1 ಕಪ್ ಅಥವಾ 3/4 ಕಪ್ ಶುಗರ್ನ ಹಾಕ್ಕೊಳ್ಳಿ. ಸಕ್ಕರೆ ಚೆನ್ನಾಗಿ ಕರಗೋ ತನಕ ಅದನ್ನು ನೀವು ಮಿಕ್ಸ್ ಮಾಡ್ತಾ ಇರಿ. ಈಗ ನಿಮಗೆ ಹಾಲು ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ. ದಪ್ಪ ಆದ ನಂತರ ನಾವು ಆಲ್ರೆಡಿ ಗೋಧಿ ಹಿಟ್ಟು ಮತ್ತು ಹಾಲು ಹಾಕಿ ಕಲಸಿಟ್ಟಿದ್ದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಕೈಯಲ್ಲಿ ಹಾಕಿ ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿರಿ. ಯಾಕಂದರೆ ಇಲ್ಲಾಂದರೆ ಅದು ಅಡಿ ಹಿಡಿಯುತ್ತೆ. ನೋಡಿ, ಈಗ ಇದು ದಪ್ಪ ಆಗ್ತಾ ಉಂಟು. ನಿಮಗೆ ಏನಾದರೂ ಶುಗರು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನೀವು ಶುಗರ್ನ ಆ್ಯಡ್ ಮಾಡ್ಕೋಬೋದು. ನೋಡಿ, ಈಗ ಹಾಲು ದಪ್ಪ ಆಗಿದೆ. ಇದಕ್ಕೆ ನಾವು ಮೊದಲೇ ಪುಡಿ ಮಾಡಿಟ್ಟಂತಹ ಏಲಕ್ಕಿ ಮತ್ತು ಸಕ್ಕರೆನ ಇದಕ್ಕೆ ಈಗ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಇದು ಒಂದು ಕುದಿ ಬರೋ ತನಕ ನಾವು ಹಾಗೆ ಬಿಡಬೇಕು. ನೋಡಿ, ಒಂದು ಕುದಿ ಬಂದಿದೆ. ಈಗ ನಾವು ಇದನ್ನು ಗ್ಯಾಸ್ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡುವ. ಅದು ತಣ್ಣಗಾಗಲಿ. ಹಾಲು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ನೀವು ಒಂದು 4-5 ಸುತ್ತು ಗ್ರೈಂಡ್ ಮಾಡಿ. ಯಾಕೆಂದರೆ ಇದು ನೊರೆ ಬರಲಿಕ್ಕೋಸ್ಕರ ನಾವು ಗ್ರೈಂಡ್ ಮಾಡೋದು. ನೋಡಿ, ನಿಮ್ಗೆ ಈಗ ಕಾಣ್ತಿರ್ಬೋದು, ಇಷ್ಟು ನೊರೆ ಬಂದಿದೆ. ಹೀಗೆ ನೊರೆ ಬರಬೇಕು. ಈಗ ಇದನ್ನು ನಾವು ಒಂದು ಪಾತ್ರೆಗೆ ಹಾಕಿ ಇದನ್ನು 3 ಗಂಟೆಗಳ ಕಾಲ ನಾವು ಫ್ರಿಜ್ಜಲ್ಲಿ ಇಡಬೇಕು. ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆದ ನಂತರ ಇನ್ನೊಮ್ಮೆ ನಾವು ಮಿಕ್ಸಿ ಜಾರಿಗೆ ಹಾಕಿ ಪುನಃ ಅದನ್ನ 4ರಿಂದ 5 ರೌಂಡು ಗ್ರೈಂಡ್ ಮಾಡಬೇಕು. ಸೇಮ್ ನಮಗೆ ಆಗ ಹೇಗೆ ನೊರೆ ಬಂದಿದೆಯೋ ಹೀಗೆ ಪುನಃ ಅದು ನೊರೆ ಬರಬೇಕು. ಗ್ರೈಂಡ್ ಆದ ನಂತರ ನೋಡಿ, ನಾವು ಇದೀಗ ಕ್ಯಾಂಡಿ ಹಾಕುವಂಥ ಒಂದು ಅಚ್ಚಿದು ನಾವು ಇದನ್ನು ಯೂಸ್ ಮಾಡ್ತಿದ್ದೇವೆ. ಅಕಸ್ಮಾತ್ ನಿಮ್ಮಲ್ಲಿ ಈ ಅಚ್ಚಿ ಇಲ್ಲ ಅಂತಂದರೆ ನಾವು ಸ್ಟೀಲ್ ಗ್ಲಾಸ್ ಸಹ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ನಾವು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾವೊಂದು ಇನ್ನೊಂದು ಲೋಟಕ್ಕೆ ಹಾಕಿ ನಾವು ತೋರಿಸ್ತಾ ಇದ್ದೇವೆ. ಈ ರೀತಿ ನೀವು ಲೋಟಕ್ಕೆ ಹಾಕ್ಬೋದು. ಫ್ರೆಂಡ್ಸ್, ನಿಮ್ಮ ಹತ್ರ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇದ್ದರೆ ಗೋಡಂಬಿ, ದ್ರಾಕ್ಷಿ ಅಥವಾ ಬಾದಾಮಿ ಏನಾದಿದ್ರೆ ಅದನ್ನು ನೀವು ಸ್ವಲ್ಪ ಗ್ರೈಂಡ್ ಮಾಡಿ ಇದಕ್ಕೆ ನೀವು ಆ್ಯಡ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕಾಣ್ತಿರ್ಬೋದು ತುಂಬ ನೊರೆ ಬಂದಿದೆ. ನಮಗೆ ಎಷ್ಟು ನೊರೆ ಬರುತ್ತೋ ಅಷ್ಟು ಕುಲ್ಫಿ ಒಳ್ಳೇದು ಬರುತ್ತೆ. ಅಂದರೆ ಸ್ಮೂತಾಗಿ ಟೇಸ್ಟ್ ಸಿಗುತ್ತೆ. ಆ್ಯಕ್ಚುಲಿ ಸ್ಟಿಕ್ ಇದ್ದರೆ ನೀವು ಸ್ಟಿಕ್ ಹಾಕಿ, ಸ್ಟಿಕ್ ಇಲ್ಲ ಅಂತಂದರೆ ಈ ರೀತಿ ಸ್ಪೂನ್ ಹಾಕಿ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟರಾಯಿತು. ನಾವು ಕ್ಯಾಂಡಿ ಹಚ್ಚಿರೋದ್ರಿಂದ ನಾವು ಇದನ್ನು ಈಗ ಹಾಕಿ ಅದನ್ನು ನಾವು ಮುಚ್ಚಿಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾವು ಇದನ್ನೀಗ ಫ್ರೀಝರ್ಗೆ ಇಡ್ತಿದ್ದೀವಿ. ಇದನ್ನ ಈಗ ಗಟ್ಟಿ ಆಗಬೇಕು. ನೀವು ಫ್ರೀಝರ್ಗೆ ಇಟ್ಟಂಥ ಕುಲ್ಫಿನ ಸುಮಾರು 8ರಿಂದ 9 ಗಂಟೆಗಳ ಕಾಲ ಅದರಲ್ಲಿರಬೇಕು. ಮೋರ್ ದೆನ್ ನೀವು ಜಾಸ್ತಿ ಇಟ್ಟರೂ ತೊಂದರೆ ಇಲ್ಲ, ಇರಬೇಕು. ನಾವೀಗ ಕತ್ಲೆಗೆ ಇಡ್ತಿದ್ದೇವೆ. ಅದನ್ನು ನಾವು ಇನ್ನು ನಾಳೆ ಬೆಳಿಗ್ಗೆ ತೆಗಿತೀವಿ. ಆಲ್ಮೋಸ್ಟು 10 to 12 ಅವರ್ಸ್ ಆಗುತ್ತೆ. ನಾವೀಗ ಲೋಟಕ್ಕೆ ಏನು ಕುಲ್ಫಿ ಮಾಡಲಿಕ್ಕೆ ಹಾಕಿದ್ದೀವೋ, ನಿಮ್ಮ ಹತ್ರ ಸಿಲ್ವರ್ ಫಾಯಿಲ್ ಇದ್ದರೆ ಆ ಸಿಲ್ವರ್ ಫಾಯಿಲ್ನ ಗ್ಲಾಸ್ ಮೇಲೆ ಹಾಕಿ ಸೆಂಟ್ರಲ್ ಒಂದು ಹೋಲ್ ಮಾಡಿ ಸ್ಪೂನ್ ಅದರೊಳಗೆ ಹಾಕಿ ಸ್ಟ್ರೈಟ್ ನಿಲ್ಲು ಹಾಗೆ. ಅಕಸ್ಮಾತ್ ಸಿಲ್ವರ್ ಫಾಯಿಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ರೀತಿ ನೀವು ಸೈಡಲ್ಲಿ ನಿಲ್ಲಿಸ್ಬೋದು. ನೋಡಿ ಫ್ರೆಂಡ್ಸ್, ನಾವೀಗ ಫ್ರೀಝರ್ನ ಹೊರಗೆ ತೆಗೆದಿದ್ದೇವೆ. ಈಗ ಕುಲ್ಫಿ ರೆಡಿಯಾಗಿದೆ. ಇದೀಗ ಗ್ಲಾಸಿಗೆ ಅಂಟಿರೋದ್ರಿಂದ ನಾವು ಸ್ವಲ್ಪ ಗ್ಲಾಸ್ ಸೈಡಲ್ಲಿ ಸ್ವಲ್ಪ ನೀರಾಗಲಿ ಕರಗಲಿ ಅನ್ನೋದಕ್ಕೋಸ್ಕರ ನಾವು ಕೈಯಲ್ಲಿ ಸ್ವಲ್ಪ ಶಾಖ ಕೊಡ್ತಿದ್ದೇವೆ. ಈ ರೀತಿ ಮಾಡಿ ಸ್ಪೂನಲ್ಲಿ ನಿಧಾನಕ್ಕೆ ಮೇಲೆ ಎಳೆದ್ರೆ ನಿಮಗೆ ಕುಲ್ಫಿ ಕ್ಲೀನಾಗಿ ಹೊರಗೆ ಬರುತ್ತೆ. ಕ್ಯಾಂಡಿ ಅಚ್ಚಿಗೆ ಹಾಕಿರುವಂಥ ಕುಲ್ಫಿ ಸಹ ರೆಡಿಯಾಗಿದೆ. ಇದಿಷ್ಟು ಕೇವಲ 2 ಚಮಚ ಗೋಧಿ ಹಿಟ್ಟು ಮತ್ತು ಅರ್ಧ ಲೀಟರ್ ಹಾಲಿನಿಂದ ಮನೆಯಲ್ಲಿ ಸುಲಭವಾಗಿ ಆರೋಗ್ಯಕರವಾಗಿ ಮಾಡುವಂಥ ಕುಲ್ಫಿ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀವಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತಾ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ. ಅದೇ ರೀತಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.